ಯಡಿಯೂರಪ್ಪನವರದ್ದು ಇಡೀ ಬಟಾ ಬಯಲಾಯಿತು ಅವರ ಭ್ರಷ್ಟಾಚಾರಗಳು. ಈ ಹಿಂದಿನ ನಾಯಕರು ಕೂಡ ಮಾಡಿದ್ದಾರೆ, ದೇವೇಗೌಡರು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ದಾರೆ, SM ಕೃಷ್ಣ ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅವರಿಗೆಲ್ಲ ಕದಿಯೋಕ್ಕೆ ಬರುತ್ತೆ, ಯಡಿಯೂರಪ್ಪನವ್ರಿಗೆ ಕದಿಯೋಕ್ಕೆ ಬರಲ್ಲ. ಅದು ಭಾಳ ತಪ್ಪು ಕಲ್ಪನೆ. ಅದು ಸನ್ಮಾನ್ಯ ದೇವೇಗೌಡರು ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಒಂದು ವಿಷಯ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅವರು ಪ್ರಧಾನಮಂತ್ರಿಗಳಾದಾಗ ಅವತ್ತಿನ ಕ್ಯಾಬಿನೆಟ್ ಸೆಕ್ರೆಟರಿ TSR ಸುಬ್ರಹ್ಮಣ್ಯಂ ಅಂತೇಳಿ ತಮಿಳ್ನಾಡಿನವರು ಕ್ಯಾಬಿನೆಟ್ ಸೆಕ್ರೆಟರಿ, ಅವರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಅವ್ರನ್ನ ಕರೆದು ನನ್ನ ಗಮನಕ್ಕೆ ಬರದೆ ನನ್ನ ಕುಟುಂಬದ ಯಾರೇ ಆಗಲಿ ಏನಾದರೂ ಯಾವುದಾದ್ರು ಕೆಲಸಗಳನ್ನು ತಂದಾಗ ಯಾವುದನ್ನು ಮಾಡಬಾರ್ದು ಅಂತಕ್ಕಂಥ ಆದೇಶ ಕೊಟ್ಟಿರ್ತಕ್ಕಂಥ ಅವ್ರ ಪುಸ್ತಕದಲ್ಲೇ ಬರೆದಿದ್ದಾರೆ. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ದೇವೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇಲ್ಲ ನಾವು ಪಕ್ಷದ ಸಂಘಟನೆ ಮಾಡಬೇಕಾದಾಗ ನಾವು ಸಂಪೂರ್ಣವಾಗಿ ನಮ್ಮ ದುಡಿಮೆ ಹಣದಿಂದಲೇ ಇವತ್ತು ಪಕ್ಷ ಕಟ್ಟಲಿಕ್ಕಾಗ ನಾನು ಸಾರ್ವಜನಿಕವಾಗಿ 100 ಬಾರಿ ಹೇಳಿದ್ದೇನೆ. ಆ ಸಂದರ್ಭದಲ್ಲಿ ಹಲವಾರು ಜನ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಆ ಹಣದಿಂದಲೇ ನಾವು ಇವತ್ತು ರಾಜಕಾರಣ ಮಾಡಿರ್ತಕ್ಕಂಥದ್ದು. ಸ್ವಿಸ್ ಬ್ಯಾಂಕಲ್ಲಿ ನಿಮ್ಮ ಹಣ ಇದೆಯಂತೆ? ನಾನು ಹಣ ಇಟ್ಟಿದ್ದೇನೆ ಅಂತಕ್ಕಂಥದ್ದು ಆ ಕಲ್ಪನೆ ಏನು ಮಾಡ್ಕೊಂಡು ಹೊರಟಿದ್ದಾರೆ. ಅವರೆಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು, ನಾನೇ ಎಲ್ಲ ರೀತಿಯ ಖರ್ಚು ವೆಚ್ಚಗಳನ್ನು ಕೊಟ್ಬಿಡ್ತೀನಿ. ಎಲ್ಲ ಯಾವ್ಯಾವ ಸ್ಟ್ಯಾಂಪ್ ಪೇಪರ್ಗೆ ನಾನು ರುಜು ಹಾಕ್ಕೊಡ್ಬೇಕು ಹಾಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಹೋಗಿ ದಯವಿಟ್ಟು ಹಣವನ್ನು ತಂದುಬಿಟ್ಟು ಸಾರ್ವಜನಿಕವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಉಪಯೋಗ ಮಾಡ್ಕೊಂಡ್ರೆ ಸಂಪೂರ್ಣ ಸಹಕಾರ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೂ ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿ ಮುಖಾಂತರವೇ ಹೇಳಲಿಕ್ಕೆ ಬಯಸ್ತೀನಿ, ದಯವಿಟ್ಟು ಬೇರೆ ರಾಜಕಾರಣಿಗಳು ಏನೇನು ಮಾಡ್ಕೊಂಡಿದ್ದಾರೆ ನನಗೆ ಸಂಬಂಧ ಇಲ್ಲ. ನನ್ನ ಹೆಸರನ್ನ ಇದಕ್ಕೇನು ತರಲಿಕ್ಕೆ ಕೊಟ್ಟಿದ್ದಾರೆ, ನನ್ನ ಕಾಲದಲ್ಲಿರ್ಬೋದು, ನಾನು ಅಧಿಕಾರದಲ್ಲಿದ್ದಾಗ ಇಲ್ಲದೆ ಇದ್ದಾಗ ಏನೇನು ಸಂಪಾದನೆ ಮಾಡಿದ್ದೇನೆ ಅದು ತನಿಖೆ ಈಗ ನಾನೇ CBI ಎನ್ಕ್ವೈರಿ ಆಗಲಿ ಅಂತೇಳಿ ಉಪವಾಸ ಕೂತೆ 1.5 ದಿವಸ. CBI ಎನ್ಕ್ವೈರಿ ಕೊಡಿ ನನ್ನ ಆಸ್ತಿ ಬಗ್ಗೆ ಅಂತ ಹೇಳಿ ಯಾರೂ ಅದಕ್ಕೆ ಸ್ಪಂದಿಸಲಿಲ್ಲ. ಇವತ್ತು ಹೇಳ್ತಾ ಇದ್ದೇನೆ, 14,500 ಕೋಟಿ ಹಣ ಇಟ್ಟಿರ್ತಕ್ಕಂಥದ್ದು ಸತ್ಯ ಇದೆ. ದಯವಿಟ್ಟು ಮನಮೋಹನ್ ಸಿಂಗ್ ಅವರಿಗೆ ಮನವಿ ಮಾಡ್ತೇನೆ ನಿಮ್ಮ ವಾಹಿನಿ ಮುಖಾಂತರ, ಕ್ಷಣವನ್ನು ವ್ಯರ್ಥ ಮಾಡದೆ, ಸಮಯವನ್ನು ವ್ಯರ್ಥ ಮಾಡದೆ ಹಣವನ್ನು ವಾಪಸ್ ತರ್ತಕ್ಕಂಥ ಕೆಲಸ ಮಾಡಲಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾದರೆ ಒಂದು ಪ್ರಶ್ನೆ ಕೇಳ್ತೇನೆ ಕುಮಾರಸ್ವಾಮಿ ಅವರೇ, ನೀವು 100% ಪ್ರಾಮಾಣಿಕರ? ನೀವು ಕುಮಾರಸ್ವಾಮಿ ಅಂತಂದರೆ ಕೈ ತೊಳೆದು ಮುಟ್ಟಬೇಕಾ ಅಂತ ಪ್ರಾಮಾಣಿಕರ? 100ಕ್ಕೆ 100% ನಾನು ಪ್ರಾಮಾಣಿಕ ಅಂತ ಹೇಳಲ್ಲ. ನಾನು ಹೇಳಿದೆ ನಿಮಗೆ, ಇವತ್ತು ರಾಜಕಾರಣ ಮಾಡಬೇಕಾದ್ರೆ ಯಾವುದೇ ರಾಜಕೀಯ ವ್ಯಕ್ತಿ ಪ್ರಾಮಾಣಿಕ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅದನ್ನೇ ಒಂದು ಬಾರಿ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಹೇಳಿದೆ. ಅದಕ್ಕೆ ಕೆಲವರು ಪರ್ವ ಮಾತಾಡಿದ್ರು, ನೆಗೆಟಿವ್ ಆಗಿ ಹೇಳಿದ್ರು. ಇವತ್ತು ಮಹಾತ್ಮ ಗಾಂಧಿಯವರು ಬದುಕಿದ್ರು ಈಗಿನ ಈ ಒಂದು ರಾಜಕೀಯದ ವ್ಯವಸ್ಥೆಗಳಲ್ಲಿ. ಇಲ್ಲ ಅವ್ರು ರಾಜಕೀಯ ಬಿಡಬೇಕಾಗಿತ್ತು, ಇಲ್ಲ ಇದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳಿದೆ. ಇವತ್ತು ರಾಜಕಾರಣದಲ್ಲಿ ಸಂಪೂರ್ಣವಾಗಿ ಸ್ವಂತ ದುಡ್ಡಿನಿಂದ ರಾಜಕೀಯವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಪಕ್ಷವನ್ನು ಕಟ್ಟಬೇಕಾದ್ರೆ ಹಲವಾರು ರೀತಿಯ ಒಂದು ವ್ಯಕ್ತಿಗಳಿಂದ ಸಹಕಾರವನ್ನು ಪಡೀಲೇಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವೇನು ಹಣವನ್ನು ಪಡೆದಿದ್ದೇವೆ ಅದು ಕಾನೂನು ಬಾಹಿರವಾದಂಥ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ವ್ಯಕ್ತಿಗಳಿಂದ ತೆಗೆದುಕೊಂಡಿರ್ತಕ್ಕಂಥದ್ದಲ್ಲ. ನಮ್ಮ ಒಂದು ದುಡಿಮೆಗೆ ಹಲವಾರು ಜನ ಸ್ವಯಂ ಪ್ರೇರಣೆಯಿಂದ ಚುನಾವಣೆ ಸಂದರ್ಭದಲ್ಲಿ ಹಣವನ್ನೇನು ಕೊಡ್ತಾರೆ ಅದನ್ನು ಪಕ್ಷಕ್ಕಾಗಿ ಖರ್ಚು ಮಾಡಿದ್ದೇವೆ ಹೊರತು ಸ್ವಂತಕ್ಕೆ ಅದನ್ನು ಉಪಯೋಗ ಮಾಡಿಲ್ಲ. ಅದರಿಂದ ಇಂಥ ಒಂದು ವಿಷಯದಲ್ಲಿ ಸರ್ಕಾರದಲ್ಲಿ ಪ್ರಾಮಾಣಿಕಂತ ಕೆಲಸ ಮಾಡಿದ್ದೇನೆ. ನಾನು ಮುಖ್ಯಮಂತ್ರಿ ಆದಂಥ 20 ತಿಂಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ನಾನು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸರ್ಕಾರದಿಂದ ನಾನು ತೀರ್ಮಾನ ಮಾಡಿದಾಗ ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಕೂತು ಕೆಲಸ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ 100ಕ್ಕೆ 100 ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇನೆ. ನೀವು ಹೇಳ್ತೀರಿ ಪ್ರತಿ ಸಲ ಕೂಡ ನಮ್ಮ ಗ್ರಾಮೀಣ ಭಾಗದ ಪಕ್ಷ, ಗ್ರಾಮೀಣ ಭಾಗದ ಧ್ವನಿ, ನಮ್ಮ ಜನತಾದಳ ಅನ್ನುವಂಥದ್ದು. ಅಲ್ಲಿಯ ಯುವಕರಿಗಿರ್ಬೋದು, ಪಟ್ಟಣ ಪ್ರದೇಶದ ಯುವಕರಿಗಿರ್ಬೋದು, ಏನು ಕಲ್ಪನೆ ಇದೆ ಕುಮಾರಸ್ವಾಮಿ ಅವರಿಗೆ? ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ ಅದು ಮೊದಲನೇ ಸ್ಥಾನದಲ್ಲಿ JDS ಪಕ್ಷ ಇದೆ. ಅದನ್ನು ಅಂಕಿಅಂಶಗಳ ಮೇಲೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಗರ ಪ್ರದೇಶಕ್ಕೆ ದೇವೇಗೌಡರ ಕಲ್ಪನೆ ಇಲ್ಲ ಅಂತಕ್ಕಂಥದ್ದೇನು ಹೇಳ್ತಾರೆ. ಬೆಂಗಳೂರು ನಗರದ ಮೊದಲನೇ ಇದು ನಿಮ್ಮ ಫ್ಲೈಓವರ್ ಪ್ರಾಜೆಕ್ಟ್ ಪ್ರಾರಂಭ ಆಗಿದ್ದು ಸಿರ್ಸಿ ಸರ್ಕಲ್ನಿಂದ ಏನು ಒಂದು KR ಸರ್ಕಲ್ನವರೆಗೆ ಒಂದು ಫ್ಲೈಓವರ್ ಆಯಿತು. ಅತ್ಯಂತ ಏಷ್ಯಾದಲ್ಲೇ ಉದ್ದದ ರಸ್ತೆ ಅದು ಆ ಫ್ಲೈಓವರು. ಈ ರಿಂಗ್ ರೋಡ್ ಏನಾಯಿತು, ನಮ್ಮ ಬೆಂಗಳೂರಿನ ಈಗಿನ ರಿಂಗ್ ರೋಡು, ಅದರ ಕಲ್ಪನೆಯು ಸನ್ಮಾನ್ಯ ದೇವೇಗೌಡರ ಕಲ್ಪನೆ. ಬೆಂಗಳೂರು ನಗರದ ಮಾನೋ ರೈಲನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಅಗ್ರಿಮೆಂಟ್ ಆಗಿದ್ದು ದೇವೇಗೌಡರ ಕಾಲದಲ್ಲಿ. ಆದರೆ ಮುಂದೆ ಬಂದಂಥ ಸರ್ಕಾರಗಳು ಅದನ್ನು ಅತ್ಯಂತ ಆಮೆಗತಿಯ ನಿರ್ಧಾರಗಳನ್ನು ಮಾಡಿ ನಿರ್ಲಕ್ಷ್ಯ ಮಾಡಿದ್ರು. ನಂತರ ಬೆಂಗಳೂರಿನ ಒಂದು IT ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ದೇವೇಗೌಡರು ಇದ್ದಂಥ 18 ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಕೆಲಸವನ್ನು ನಿರ್ವಹಿಸಿದಾಗ ಸಿಂಗಾಪುರದ ಪ್ರಧಾನಮಂತ್ರಿಗಳನ್ನು ಬೆಂಗಳೂರಿಗೆ ಆಹ್ವಾನ ಕೊಟ್ಟು IT ಪಾರ್ಕಿಗೆ ಫೌಂಡೇಶನ್ ಹಾಕಿದ್ದೇ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ. ಇವತ್ತು ಆ ಸಾಫ್ಟ್ವೇರ್ ಇಂಡಸ್ಟ್ರೀಸ್ನಲ್ಲಿ ಇರ್ತಕ್ಕಂಥ ಯುವಕರಿಗೆ
ಈ ವಿಷಯವನ್ನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಇದು ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಅಲ್ಲ. ಏನು ಕನಸು ಕಂಡಿದ್ರು ದೇವೇಗೌಡರು ಬೆಂಗಳೂರಿನ ಬಗ್ಗೆ, ಅದನ್ನು ಹೈಜಾಕ್ ಮಾಡಿದ್ದು ಕೃಷ್ಣ ಅವರು ಹೈಜಾಕ್ ಮಾಡಿಕೊಂಡು. 100% ಓಕೆ, ಕಾವೇರಿ ವಿಚಾರದ ಬಗ್ಗೆ ಅದನ್ನು BJP ಹೈಜಾಕ್ ಮಾಡಿಕೊಳ್ತು. ಆದರೂ ಕೂಡ ಬೆಂಗಳೂರಿನಲ್ಲಿ ನೀವು ಹೇಳ್ತೀರಿ ನಗರಕ್ಕೆ ಇಷ್ಟೆಲ್ಲ ಕೊಡುಗೆ ಕೊಟ್ಟರು ಕೂಡ JDS ಅದನ್ನು ಜನರಿಗೆ ತಲುಪಿಸೋದಕ್ಕೆ ವಿಫಲವಾಯಿತು. 27 ಸೀಟ್ಗಳಲ್ಲಿ ಎಷ್ಟು ಗೆದ್ದಿದ್ದೀರಿ ಕುಮಾರಸ್ವಾಮಿ ಅವರೇ? ನಾನು ಬೆಂಗಳೂರು ನಗರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ, ಪ್ರಚಾರವನ್ನು ನಾವು ಪಡೀಲಿಲ್ಲ. ಪ್ರಚಾರಕ್ಕೆ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ. ಅಧಿಕಾರದಲ್ಲಿದ್ದಾಗ ಪ್ರಾಮಾಣಿಕವಾಗಿ ಯಾವ ರೀತಿಯಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ತೀರ್ಮಾನ ಮಾಡಿದ್ದೇವೆ. ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ 7 ನಗರಸಭೆಗಳನ್ನು ನಿರ್ಮಾಣ ಮಾಡಿದ್ರು. ದಾಸರಹಳ್ಳಿ, ಬ್ಯಾಟರಾಯನಪುರ, KR ಪುರಮ್ಮು, ಅಲ್ಲಿಂದ ನಮ್ಮ ರಾಜರಾಜೇಶ್ವರಿ ನಗರ, ಬೊಮ್ಮನಹಳ್ಳಿ, ಈ ನಗರ ಪ್ರದೇಶಗಳಲ್ಲಿ ಔಟ್ಸ್ಕರ್ಟ್ನ ಬೆಂಗಳೂರು ನಗರದ ಹೊರವಲಯಗಳೇನಿತ್ತು 7 ನಗರಸಭೆಗಳನ್ನು ನಿರ್ಮಾಣ ಮಾಡಿ ಒಂದು ಮೂಲಭೂತ ಸೌಕರ್ಯಗಳಿಗೆ ಚಾಲನೆಯನ್ನು ಕೊಟ್ಟರು. ನಂತರ ನಾನು ಮುಖ್ಯಮಂತ್ರಿಯಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಇದೆಲ್ಲ ಸೇರಿಸಿ 24,000 ಕೋಟಿ JNNURM ಸ್ಕೀಮ್ನ ಹಣವನ್ನು ಈ ಒಂದು ಬೆಂಗಳೂರು ನಗರದ ಅಭಿವೃದ್ಧಿಗೆ ತರತಕ್ಕಂಥದ್ದಕ್ಕೆ ಶ್ರಮ ಏನು ಪಟ್ಟಿದ್ದೇನೆ ನಾನು ಮುಖ್ಯಮಂತ್ರಿಯಾಗಿ. ಇವತ್ತು ಅದು ಯಾವ್ಯಾವ ರೀತಿ ದುಂದು ವೆಚ್ಚಗಳು ಮಾಡಿದ್ದೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ತೀರ್ಮಾನ ಮಾಡಿದ್ರಿಂದ ಇವತ್ತು ಬೆಂಗಳೂರು ನಗರದ ಎಲ್ಲ ಹೊರವಲಯದಲ್ಲಿ ಕಾವೇರಿ ವಾಟರ್ನ ಒಂದು ಅನುಕೂಲಗಳಿರ್ಬೋದು, ರಸ್ತೆಗಳ ಡಾಂಬರೀಕರಣ ಕಾಣ್ತಾ ಇರ್ತಕ್ಕಂಥದ್ದು, ಇದೆಲ್ಲ ನಾವು ತೆಗೆದುಕೊಂಡಂಥ ನಮ್ಮ ಕಾಲದ ನಿರ್ಧಾರ. ಬಟ್ ನಿಮಗೆ ರಾಜಕೀಯ ಲಾಭ ಆಗಲೇ ಇಲ್ವೇ? ಇಲ್ಲ, ನಾನು ರಾಜಕೀಯದ ಲಾಭಕ್ಕೋಸ್ಕರ ನಾವು ಮಾಡಲಿಲ್ಲ ಇದನ್ನು. ಇವತ್ತು ನಗರ ಪ್ರದೇಶದ ಕಲ್ಪನೆ ಇಲ್ಲ JDS ಪಕ್ಷಕ್ಕೆ ಅಂತಕ್ಕಂಥ ಭಾವನೆ ಏನು ಹೇಳ್ತಾರೆ, ಆ ಜನತೆಗೆ ಮನವಿ ಮಾಡ್ತೇನೆ, ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ನಮ್ಮ ಕೊಡುಗೆ ಮರಿಬೇಡಿ. ಮೆಟ್ರೋ ಪ್ರಾಜೆಕ್ಟ್ನ ಹಲವಾರು ರೀತಿಯ ಹರಳಿಸಿದ್ದನ್ನು ಸಾಲ್ವ್ ಮಾಡಿ ಜನತೆಯಲ್ಲಿದ್ದಂಥ ಒಂದು ತಪ್ಪಭಿಪ್ರಾಯಗಳನ್ನು ಸರಿಪಡಿಸಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಪ್ರಧಾನಮಂತ್ರಿಗಳನ್ನ ಕರ್ಕೊಂಬಂದು ಉದ್ಘಾಟನೆ ಶಂಕುಸ್ಥಾಪನೆ ಹಾಕಿದ್ದೆ ನನ್ನ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿ. ಜನತೆಯಲ್ಲಿ ಭಾವನೆ ಬಂದು BJP ಬಂದ ಮೇಲೆ ಏನೋ ಕೆಲಸಗಳು ಪ್ರಾರಂಭ ಆಯಿತು ಅಂತಕ್ಕಂಥದ್ದೇನಿದೆ. ನಾನು 20 ತಿಂಗಳಲ್ಲಿ ಯಾವ ಸಮಯ ವ್ಯರ್ಥ ಮಾಡದೆ ತೆಗೆದುಕೊಂಡಂಥ ನಿರ್ಧಾರದಿಂದ ಆದಂಥ ಕಾರ್ಯಕ್ರಮ. ಆ ನಿರ್ಧಾರಗಳು ಜನರ ಬಳಿ ಯಾಕೆ ತಲುಪಲಿಲ್ಲ? ಹಾಗಿದ್ರೆ ಯಾಕೆ ಉಳಿದ ಪಕ್ಷದವರು ನಾನು ಮೊದಲೇ ಹೇಳಿದೆ, ಇವತ್ತು ಅದು ನಿಮ್ಮ ಸಂಘಟನೆಯ ಕೊರತೆ ಇಲ್ಲ, ಸಂಘಟನೆ ಕೊರತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ಈಗಿನ BJP ಸರ್ಕಾರದಲ್ಲಿ ನಾನು ಕೊಟ್ಟಂಥ ಕಾರ್ಯಕ್ರಮಗಳನ್ನೇ ಇಟ್ಕೊಂಡು ಇನ್ನೂ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಏನು ಕೊಡ್ತಾರೆ, ಅದರ ಮುಖಾಂತರ ಏನೋ ಒಂದು ಭಾವನೆ ಮೂಡಿಸ್ಲಿಕ್ಕೆ ಹೊರಟರು. ಆ ರೀತಿ ಸಾರ್ವಜನಿಕ ಜನತೆಯ ಹಣವನ್ನು ದುಂದು ವೆಚ್ಚ ಮಾಡಿ ನಾನು ಜಾಹೀರಾತನ್ನು ಪಡೀತಕ್ಕಂಥದ್ರ ಮುಖಾಂತರ ಹಾಕೋದ್ರ ಮುಖಾಂತರ ಸರ್ಕಾರದ ಹಣವನ್ನು ಲೋಪ ಮಾಡಲಿಲ್ಲ, ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ. ಕೆಲಸವನ್ನು ನಮಗೆ ಸಿಕ್ಕಂಥ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಏನು ಮಾಡೋದು, ಅದಕ್ಕೆ ನಾನು ಪ್ರಚಾರ ಪಡೀಲಿಕ್ಕೆ ಹೋಗಲಿಲ್ಲ. ಆ ಪ್ರಚಾರ ಪಡಿದೇ ಇದ್ದಿದ್ದೇ ಜನತೆಯಲ್ಲಿ ಆ ಒಂದು ಭಾವನೆಯನ್ನು ಮೂಡಿಸ್ಲಿಕ್ಕೆ ನಾವು ಸ್ವಲ್ಪ ವಿಫಲರಾಗಿರೋದು. ನಿಮಗೆ ಸಹಕಾರಿ ಆಗೋದಿದ್ರೆ ಇನ್ನೊಂದು ಮಾತು ಹೇಳ್ತೀನಿ. ಉತ್ತರ ಕರ್ನಾಟಕಕ್ಕೆ ಏನು ಮಾಡಿದ್ರು ಅಂತ ಹೇಳುವಾಗ ಸುವರ್ಣ ಸೌಧ ಏನಿದೆ ಅದನ್ನು ಕೂಡ BJP ಅವರು ಎನ್ಕ್ಯಾಶ್ ಮಾಡಿಕೊಂಡ್ರು. ಬಟ್ ರಾಜಕೀಯದಲ್ಲಿ ಮಾಡ್ಕೊಳ್ಬೇಕಾಗತ್ತೆ, ಯಾಕೆ ವಿಫಲರಾಗ್ತಾರೆ? ಅವರು ಏನೇ ಎನ್ಕ್ಯಾಶ್ ಮಾಡ್ಕೊಂಡಿದ್ರು, BJP ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಇಲ್ಲಿಯವರೆಗೆ ಹಲವಾರು ರೀತಿಯಲ್ಲಿ ಕೆಲಸವನ್ನೇ ಮಾಡಿದೆ. ಅವರೇನು ಆ ಪಕ್ಷದ ಬಗ್ಗೆ ದೊಡ್ಡ ಮಟ್ಟದ ಒಂದು ಪ್ರಚಾರವನ್ನು ಪಡೀಲಿಕ್ಕೆ ಹೊರಟರು. ಈಗ ಜನತೆಯಲ್ಲಿ ಅದರ ಒಂದು ರಿಯಲೈಸೇಷನ್ ಏನಾಗ್ತಾ ಇದೆ. ಇವತ್ತು ಸುವರ್ಣಸೌಧದ ವಿಷಯದಲ್ಲಿ ನಾನು ತೆಗೆದುಕೊಂಡಂಥ ನಿರ್ಣಯ ಒಂದೇ ಅಲ್ಲ, ಇವತ್ತು ಹಲವಾರು ನಿರ್ಣಯಗಳ ನಾನೇನು ತೆಗೆದುಕೊಂಡಿದ್ದೇನೆ 20 ತಿಂಗಳಲ್ಲಿ, ಅದನ್ನೇ ಇವತ್ತು ಎಲ್ಲ BJPಯ ಸಾಧನೆ ಅಂತಕ್ಕಂಥ ರೀತಿಯಲ್ಲಿ ಬೆಂಬಲಿಸ್ಕೊಂಡು ಹೊರಟಿದ್ದಾರೆ BJPಯ ಸರ್ಕಾರದಲ್ಲಿ. ಇವತ್ತು ಉತ್ತರ ಕರ್ನಾಟಕದಲ್ಲೂ ಬೆಳಗಾವಿ ಜಿಲ್ಲೆಯಲ್ಲೂ ಇವತ್ತು ಸುವರ್ಣಸೌಧ JDS ಪಕ್ಷದ BJP ಪಕ್ಷದ ಕೊಡುಗೆ, ಯಡಿಯೂರಪ್ಪನವರ ಕೊಡುಗೆ ಅಂತಕ್ಕಂಥ ಭಾವನೆ ಅವರು ಏನೇ ಮೂಡಿಸಿದ್ರು ಪ್ರತಿಯೊಬ್ಬ ಜನತೆಯ ಹೃದಯದಲ್ಲಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ಕುಮಾರಸ್ವಾಮಿ ಅಂತೇಳಿ. ಅದರಿಂದ ಈ ಚುನಾವಣೆಯಲ್ಲಿ ಇಲ್ಲಿಯವರೆಗೆ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಹಲವಾರು ರೀತಿಯ ಜಾಹೀರಾತುಗಳ ಮುಖಾಂತರ ಇಲ್ಲಿಯವರೆಗೆ ನಾಯಕತ್ವವನ್ನು ಬಿಂಬಿಸ್ಕೊಂಡು ಏನು ಬಂದಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು, ಅದು ಎಸ್.ಎಂ. ಕೃಷ್ಣ ಅವರ ಆಡಳಿತದಲ್ಲಿರ್ಬೋದು, ಈಗ BJP ಆಡಳಿತದಲ್ಲಿ, ಅದು ಆ ಜಾಹೀರಾತು ಮುಖಾಂತರ ಇಲ್ಲಿಯವರೆಗೆ ಪಡೆದಿರ್ತಕ್ಕಂಥ ಕೃತಕವಾದಂಥ ಪ್ರಚಾರ, ಆ ಕೃತಕವಾದಂಥ ಪ್ರಚಾರಕ್ಕೆ ಈ ಬಾರಿ ಜನತೆ ಅಂತಿಮ ಇತಿಶ್ರೀ ಆಡ್ತಾರೆ. ಓಕೆ, ಕುಮಾರಸ್ವಾಮಿ ಅವರೊಂದಿಗೆ ಮಾಸ್ಟರ್ ಮೈಂಡ್ ನಾಯಕರು ಕಾರ್ಯಕ್ರಮ ಮುಂದುವರಿಸೋಣ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕೇಳುವಂಥದ್ದು ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ, ಪ್ರಣಾಳಿಕೆ ಏನಿರುತ್ತೆ, ರೈತರ ಬಗ್ಗೆ ಕಾಳಜಿ ತೋರಿಸ್ತಾರೆ JDS ಅನ್ನುವಂಥದ್ದು ಮಾತಿದೆ. ರೈತರಿಗೆ ನಿಜವಾಗಿ ಏನು ಮಾಡಿದ್ದಾರೆ, ಮಹಿಳೆಯರಿಗೆ ಏನು ವಿಶೇಷ ಸವಲತ್ತುಗಳು ಸಿಗುತ್ತೆ, ಯುವಕರಿಗೆ ಏನು ಸವಲತ್ತುಗಳು ಸಿಗುತ್ತೆ, ಕೆಲವು ಸಮಾವೇಶಗಳನ್ನು ಮಾಡಿದರು, ಅಂಗವಿಕಲರ ಸಮಾವೇಶ, ವಿಕಲಚೇತನರ ಸಮಾವೇಶ, ಇದೆಲ್ಲವೂ ಕೂಡ ಪೊಲಿಟಿಕಲ್ ಗಿಮಿಕ್ಕ. ಕೇಳೋಣ ಒಂದು ಬ್ರೇಕ್ ನಂತರ.